ನಾಗಾರ್ಜುನ್ ಎಂಗೇಜ್ಮೆಂಟ್ ನಡೀತಿರೋ ಟೈಮಲ್ಲಿ ಅಲ್ಲಿ ಮೌಸುಮಿ ಮನೇಲಿ ಮೌಸುಮಿ ಲವ್ ಮಾಡ್ತಿರೋ ಸೂರಜ್ ತಂದೆ ತಾಯಿ ಬಂದು ನಿಮ್ ತಂದೆ ದಾರಿ ಎತ್ಕೊಡ್ತಿದ್ರು ಪರವಾಗಿಲ್ಲ, ನಿಮ್ ಮಗಳನ್ನ ಸೊಸೆಯಾಗಿ ತಂದ್ಕೊಳ್ತೀವಿ ಅಂತ ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಆ ಸಿಹಿನ ಅವ್ರು ಸವಿಯೋದಕ್ಕೆ ಮುಂಚೆನೆ ಈ ನಿಮ್ ಅಳಿಯ ಮೌಸುಮಿ ಜೀವನಕ್ಕೆ ಗುಂಡಿ ತೊಡಕ್ ಹೋಗಿದ್ದಾನೆ. ಮೌಸುಮಿಗೂ ಇವ್ರಿಗೂ ಕಳ್ಳ ಸಂಬಂಧ ಇದೆ. ಮೌಸುಮಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಇವ್ರ ಮಗು ಮೌಸುಮಿ ಹೊಟ್ಟೆಲಿ ಬೆಳೀತಿದೆ. ಅದಕ್ಕೆ ಪ್ರೂಫು ಡಾಕ್ಟರ್ ಕೊಟ್ಟಿರೋ ಈ ರಿಪೋರ್ಟ್ ಅಂತ ಆ ಹುಡುಗನ ಅಪ್ಪ ಅಮ್ಮನ ಹತ್ರ ರಿಪೋರ್ಟ್ ಮಾಡಿದ್ದಾರೆ. ಇವ್ರನ್ನ ಸಾಕ್ಷಾತ್ ಸತ್ಯ ಹರಿಶ್ಚಂದ್ರ ಅಂತ ಅನ್ಕೊಂಡು ಇವ್ರ ಮಾತುಗಳನ್ನೆಲ್ಲ ನಂಬ್ಕೊಂಡು ಮೌಸುಮಿ ಸಂಬಂಧನ ಮುರ್ಕೊಂಡು ಅವ್ರನ್ನ ಹಿಗ್ಗ ಮುಗ್ಗ ಅವಮಾನ ಮಾಡಿ ಹೋಗಿದ್ದಾರೆ. ಪಾಪ ಮೌಸುಮಿ ಅವಮಾನ ತಡೆಯೋದಕ್ಕಾಗದೆ ನಾನು ಪ್ರೀತಿಸ್ತಿರೋ ಹುಡುಗ ನನಗೆ ಸಿಗೋದಿಲ್ಲ ಅನ್ಕೊಂಡು ಸಾವು ನಿರ್ಧಾರ ಮಾಡಿ ವಿಷ ತಗೊಂಡಿದ್ದಾಳೆ. ಅಮ್ಮ, ನಿಮ್ಮನ್ನು ನೋಡಿ ಈ ಕುಟುಂಬ ಸಾತ್ವಿಕವಾದ ಕುಟುಂಬ ಅಂತ ಅನ್ಕೊಂಡಿದ್ದೆ. ಆದ್ರೆ ಈ ಮನೆಯವ್ರನ್ನ ಎದುರು ಹಾಕೊಂಡ್ರೆ ಇಷ್ಟು ಕ್ರೂರವಾಗಿ ವರ್ತಿಸಿ ಇಷ್ಟು ಕೆಟ್ಟದಾಗಿ ನಡ್ಕೋತಾರೆ ಅಂತ ಅನ್ಕೊಂಡಿರ್ಲಿಲ್ಲಮ್ಮ. ಎಸ್ ಮಾವ, ನಿಮ್ಗೆ ಹೇಳಿದ್ದು. ನಿಮಗಾಗದೇ ಇರೋವ್ರನ್ನ ಮಟ್ಟ ಹಾಕೋದಿಕ್ಕೆ ನೀವ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತೀರಾ ಅಲ್ವಾ? ಮಾವ, ಮೌಸುಮಿ ನೀವ್ ಜನ್ಮ ಕೊಟ್ಟ ಮಗಳು, ಅವ್ರಿಗೊಂದು ಒಳ್ಳೆ ಬಾಳ್ ಕಟ್ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ರಿ. ಅವಳು ಮಾಡಿದ ಪುಣ್ಯನು ಅಥವಾ ಅವ್ರ ಅಮ್ಮ ಮಾಡಿದ ಪುಣ್ಯನು ತಾನೇ ಒಳ್ಳೆ ಬಾಳ್ ಹುಡ್ಕೊಂಡು ಬಂತು. ಅದನ್ನು ಹಾಳು ಮಾಡ್ಬಿಟ್ರಲ್ಲ ಮಾವ. ಅದು ನೀವ್ ಜನ್ಮ ಕೊಟ್ಟ ಮಗಳು ಚಾರಿತ್ರ್ಯ ವಧೆ ಮಾಡಿ. ಅಮ್ಮ, ಮೌಸುಮಿಗಾಗಿರೋ ಅನ್ಯಾಯ ನಿಮ್ ಹೆಣ್ಮಕ್ಳಲ್ಲಿ ಯಾರ್ದಾರು ಆಗಿದ್ರೆ ಅದ್ ನೀವೇನ್ ಮಾಡ್ತಿದ್ರಿ ಅಮ್ಮ? ದೊಡ್ಡವ್ರು ಯಾರು ಮಾತಾಡ್ತಿಲ್ಲ, ನೀವಾದ್ರೂ ಉತ್ತರ ಹೇಳಿ ಸಿಂಧೋದ್ಕೆ. ಬಿಂದೋದ್ಕೆ ಅಹಲ್ಯ ಆಂಟಿ ಫೋನ್ ಮಾಡಿದ ವಿಷಯನ ನನಗೂ ಹೇಳ್ಬೋದಿತ್ತಲ್ಲ. ಹೇಳಿದ್ರೆ ನಾನು ಬರ್ತಿದ್ನಲ್ಲ. ಹೇಳ್ದೆ ಕೇಳ್ದೆ ಹೋಗ್ಬಿಟ್ನಲ್ಲ ಅಂತ ನಿಮ್ಮೆಲ್ರಿಗೂ ನನ್ನ ಮೇಲೆ ಕೋಪ ಅಲ್ವಾ? ಈ ನಿಮ್ ಅಳಿಯ ಮಾಡಿರೋ ಘನಂದಾರಿ ಕೆಲಸದಿಂದ ನಿಮ್ ಎರಡನೇ ಹೆಂಡತಿ ಮಗಳು ಮೌಸುಮಿ ವಿಷ ಕುಡಿದು ಸಾಕಿದಾಳೆ ಅಂತ ಎಂಗೇಜ್ಮೆಂಟ್ಗೆ ಬಂದಿರೋ ಗೆಸ್ಟ್ಗಳ ಮುಂದೆ ಹೇಳೋಗ್ಬೇಕಿತ್ತ ಮಾವ? ಹಾಗೇನಾದ್ರೂ ನಾನು ಹೇಳಿ ಹೋಗಿದ್ದಿದ್ರೆ ನಿಮ್ಮ ಮಾನ ವಿಧಾನಸೌಧದ ಮುಂದೆ ಇರೋ ಧ್ವಜದ ಕಂಬದ ಮೇಲೆ ಹಾರಾಡ್ತಿತ್ತು. ಹೌದಾ? ನಾಗಾರ್ಜುನ್, ನೀನ್ ನನ್ಗೆ ಆಸ್ಪತ್ರೆಯಲ್ಲಿ ಏನ್ ಕೇಳಿದ್ರಿ? ಗೆಸ್ಟ್ಗಳ ಮುಂದೆ ಮರ್ಯಾದೆ ಕಳೆದು ಅರ್ಜೆಂಟಾಗಿ ಇಲ್ಲಿಗೆ ಓಡ್ ಬಂದ್ಯಲ್ಲ, ಮೌಸುಮಿಗೆ ನೀನ್ ಏನಾದ್ರೂ ಟ್ರೀಟ್ಮೆಂಟ್ ಕೊಟ್ಯಾ ಅಂತ ಕೇಳಿದ್ರಿ. ಮೌಸುಮಿಗೆ ನಾನ್ ಟ್ರೀಟ್ಮೆಂಟ್ ಕೊಡ್ಲಿಲ್ಲ, ಟ್ರೀಟ್ಮೆಂಟ್ ಕೊಡಿಸ್ದೆ. ಇದು ಆತ್ಮಹತ್ಯೆ ಕೇಸು, ಪೊಲೀಸ್ ಕಂಪ್ಲೇಂಟ್ ಆಗ್ಬೇಕು, ಪೊಲೀಸ್ ಬರೋವರೆಗೂ ನಾವೇನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಆಗ ನಾನು ಇನಿಷಿಯೇಟಿವ್ ತಗೊಂಡು ಇದು ಸಾವು ಬತ್ತಿನ ಪ್ರಶ್ನೆ, ದಯವಿಟ್ಟು ಟ್ರೀಟ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡೆ. ಅವ್ರು ಅದಕ್ಕೂ ಬಗ್ದೇ ಇದ್ದಾಗ PWD ಮಿನಿಸ್ಟರ್ ಸೊಸೆ ನಾನು, ಇವ್ರು ನನಗೆ ತುಂಬಾ ಬೇಕಾದವರು ಅಂತ ಜೋರ್ ಮಾಡಿ ಟ್ರೀಟ್ಮೆಂಟ್ ಕೊಡಿಸ್ದೆ. ಟ್ರೀಟ್ಮೆಂಟ್ ಕೊಡ್ಸೋದು ಒಂದೇ ಒಂದು ನಿಮಿಷ ತಡ ಆಗಿದ್ರು ಮೌಸುಮಿ ಬದುಕ್ತಿರ್ಲಿಲ್ಲ, ಸತ್ತೋಗಿರ್ತಿದ್ಲು.
ಆಗ ಪೊಲೀಸ್ ಕೇಸ್ ಆಗಿತ್ತು. ಅಹಲ್ಯ ಆಂಟಿ ಮೌಸ್ಮಿ ಸಾವಿಗೆ ಕಾರಣ ಏನು ಅಂತ ಸಂಪೂರ್ಣವಾಗಿ ರಿಪೋರ್ಟ್ ಮಾಡಿರ್ತಿದ್ರು. ಪೊಲೀಸರು ಆ ರಿಪೋರ್ಟ್ನ ಬರ್ಕೊಂಡು ಈ ಮನೆ ಬಾಗ್ಲು ಬಡಿತಿದ್ರು ಅಲ್ವಾ ಪೊಲೀಸ್ ಸಾಹೇಬ್ರೆ? ಆಮೇಲೆ ಅವ್ರು ಪೊಲೀಸ್ ಕ್ಯಾಪ್ನ ತೆಗಿಬೇಕಿತ್ತು. ನಿಮ್ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಕೇಳೋದಕ್ಕೇನೆ ಎಷ್ಟು ಹಿಂಸೆ ಆಗ್ತಿದೆ ಅಲ್ವಾ ಮಾವ? ಇನ್ನು ಈ ಘಟನೆ ನಡೆದೋಗಿದ್ರೆ ಹಾಗೇನು ನಡೆದಿರೋ ಹಾಗೆ ನಾನು ನೋಡ್ಕೊಂಡೆ. ಈಗ ಗೊತ್ತಾಯ್ತಾ ನಾಗಾರ್ಜುನ್, ನಾನು ಅಷ್ಟು ಬೇಗ ಅಲ್ಲಿಗೆ ಹೋಗಿ ಏನ್ ಮಾಡಿದೆ ಅಂತ? ನೀವು ಆಸ್ಪತ್ರೆಗೆ ಬಂದು ಅಷ್ಟೆಲ್ಲ ನನ್ನ ಮೇಲೆ ಕೂಗಾಡಿದ್ರಲ್ಲ, ನಾನು ಆಗ್ಲೇ ಆ ವಿಷಯನ ಹೇಳ್ಬೋದಿತ್ತು. ಮೌಸುಮಿ ಆತ್ಮಹತ್ಯೆ ಪ್ರಯತ್ನಕ್ಕೆ ಈ ನಿಮ್ ಭಾವನೆ ಕಾರಣ ಅಂತ. ಆಸ್ಪತ್ರೆ ಅಂತಾನು ನೋಡದೆ ನೀವ್ ನನ್ನ ಮೇಲೆ ಕೂಗಾಡೋದಕ್ಕೆ ನಮ್ ಸುತ್ತ ಎಷ್ಟು ಜನ ಸೇರಿದ್ರು ಅಂತ ನೀವೇ ನೋಡಿದ್ರಲ್ವಾ ನಾಗಾರ್ಜುನ್? ಅವ್ರಿಗೆಲ್ಲ ನಮ್ಮ ಮನೆ ವಿಷಯ ಗೊತ್ತಾಗ್ಬೇಕಾಗಿತ್ತಾ? ಮನೆ ವಿಷಯನ ಮನೆಯಲ್ಲೇ ಮಾತಾಡ್ಬೇಕು, ಮನೆಯವ್ರ ಮುಂದಷ್ಟೇ ಮಾತಾಡ್ಬೇಕು ಅಂತ ನಾನು ಎಲ್ಲ ವಿಷಯನೂ ಇಲ್ಲೇ ಮಾತಾಡ್ತಿದ್ದೀನಿ. ನಮ್ಮ ಮನೆ ಮರ್ಯಾದೆ ಊರಲ್ಲಿ ಹರಾಜಾಗ್ಬಾರ್ದಲ್ವಾ ನಾಗಾರ್ಜುನ್? ಹೌದು, ಇದು ನನ್ನ ಮನೆ. ನಿಮ್ಮನ್ನ ಮದ್ವೆ ಆಗೋದಕ್ಕೆ ಯಾವಾಗ ಒಪ್ಕೊಂಡೋ ಆ ಕ್ಷಣದಿಂದಲೇ ಇದು ನನ್ನ ಮನೆ. ನಿಮ್ಮೆಲ್ಲರ ಮರ್ಯಾದೆನೇ ನನ್ನ ಮರ್ಯಾದೆ. ನಮ್ಮ ಮಾವ ಮಂತ್ರಿಗಳು, ಅವ್ರ ಗೌರವಕ್ಕೆ ನನ್ನಿಂದ ಯಾವುದೇ ರೀತಿ ಧಕ್ಕೆ ಬರಬಾರ್ದು. ಅವ್ರ ಗೌರವನ ಜೋಪಾನವಾಗಿ ಕಾಪಾಡೋ ಜವಾಬ್ದಾರಿ ನಂದು ಅಂತ ನನ್ನ ಮನಸಾರೆ ನಂಬ್ಕೊಂಡಿದ್ದೀನಿ. ಈಗಲೂ ಹಾಗೆ ನಂಬಿದ್ದೀನಿ, ಮುಂದಕ್ಕೂ ಹಾಗೆ ಇರ್ತೀನಿ. ಹೇಳಮ್ಮ, ಈಗಲೂ ನಾನು ಮಾಡಿ ತಪ್ಪು ಅನ್ನೋದಾದ್ರೆ ಬರೀ ಬಾಯಿ ಮಾತಿನ ಕ್ಷಮೆ ಅಲ್ಲ, ಎಲ್ರೂ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ. ನಾನು ಮಾಡಿದ ತಪ್ಪ? ನಾನ್ ತಪ್ಪು ಮಾಡಿದ್ದೀನಾ? ನಾನೇನ್ ತಪ್ಪು ಮಾಡಿದ್ದೀನಿ? ನನ್ನ ಸೊಸೆ ಏನೋ ಕೇಳ್ತಾ ಇದ್ದಾಳೆ, ಅದಕ್ಕೆ ಉತ್ತರ ಕೊಡಿ. ಯಾರ್ಯಾರು ಅವಳ ವಿರುದ್ಧ ಮಾತಾಡಿದ್ರು ಅವಳಿಗೆ ಉತ್ತರ ಕೊಡಿ ಇವಾಗ. ನಾನು ತಪ್ಪು ಮಾಡಿದ್ರೆ ಕ್ಷಮೆ ಕೇಳೋದು ಅಷ್ಟೇ ಅಲ್ಲ, ತಲೆ ದಂಡ ಕೊಡೋಕ್ಕೂ ಸಿದ್ಧವಾಗಿರ್ತೀನಿ. ವಿನಾಕಾರಣ ನಾನು ಮಾಡದಿರೋ ತಪ್ಪಿಗೆ ಕ್ಷಮೆ ಕೇಳು ಅಂದ್ರೆ ನಾನು ಯಾವತ್ತೂ ಕೇಳೋದಿಲ್ಲ. ನಾನೇನೇ ಮಾಡಿದ್ರು ಈ ಮನೆ ಮರ್ಯಾದೆ ಉಳಿಸೋದಕ್ಕೋಸ್ಕರ, ನಮ್ಮ ಮಾವನ ಗೌರವ ಉಳಿಸೋದಕ್ಕೋಸ್ಕರ. ಮಾವ, ನಮ್ಮ ತಾಯಿ ಹತ್ರ ನೀವೇನೋ ಯೋಗ್ಯತೆ ಬಗ್ಗೆ ಮಾತಾಡಿದ್ರಂತಲ್ಲ? ನೋಡಿ ಮಾವ, ನಮ್ಮ ಯೋಗ್ಯತೆ ಇಷ್ಟೇ. ಹಣದಲ್ಲಾಗ್ಲಿ, ಆಸ್ತಿಲಾಗ್ಲಿ, ಅಂತಸ್ತಲಾಗ್ಲಿ, ಘನತೆಲಾಗ್ಲಿ ನಾನು ನಿಮ್ಮ ಸಮಕ್ಕಲ್ಲ. ಅದು ನಿಮಗೂ ಗೊತ್ತು, ನಮಗೂ ಗೊತ್ತು. ದಯವಿಟ್ಟು ಅದನ್ನ ಪದೇ ಪದೇ ಎತ್ತಾಡ್ಬೇಡಿ. ನಿಮ್ಮ ಘನತೆಗೆ ಅದು ಯೋಗ್ಯ ಅಲ್ಲ. ನಿಜ ಮಾವ, ನಮ್ಮ ಹತ್ರ ಹಣ ಇಲ್ಲ, ಆದ್ರೆ ಗುಣದಲ್ಲಿ ಶ್ರೀಮಂತಿಕೆ ಇದೆ. ಕಾರಣ ಇಲ್ಲದೆ ಮಾನ ಕಳೆದು ನಮ್ಮ ಮನಸ್ಸು ನೋಯಿಸ್ಬೇಡಿ ಪ್ಲೀಸ್. ಹೌದು ಮಾವ, ನಾವು ಸಾಧಾರಣ ಹೂ ಮಾರೋರೆ. ಹೂವಿನ ಥರನೇ ನಮ್ಮ ಮನಸ್ಸು ಕೂಡ ಸುಗಂಧ ಬೀರ್ತಿರತ್ತೆ. ಆದ್ರೆ ಇಲ್ಲಿನ ಮನಸ್ಸುಗಳ ಸುಗಂಧನ ನನ್ನ ಕೈ ಸಹಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು, ನಾನು ಕ್ಲಾರಿಫೈ ಮಾಡ್ತೀನಿ. ಅಮ್ಮ, ನೀವೇನು ಯೋಚನೆ ಮಾಡಬೇಡಿ. ಯಾವತ್ತಿದ್ರೂ ನಾನೇ ಈ ಮನೆ ಸೊಸೆ. ಇದನ್ನ ಯಾರಿಂದನೂ ತಪ್ಪಿಸೋದಕ್ಕಾಗಲ್ಲಮ್ಮ. ನಾ ಹೋಗಿ ಬರ್ತೀನಿ. ಥೂ ನಿಮ್ ಜನ್ಮಕ್ಕೆ, ನೀವೆಲ್ಲ ಗಂಡಸ್ರು. ಛೀ. ಅಪ್ಪ ಜಯದೇವ್, ಸ್ವಲ್ಪ ರೂಮಿಗೆ ಬಾ, ನಿನ್ನ ಹತ್ರ ಮಾತಾಡ್ಬೇಕು.
ನಾನು ಏನು ಮಾಡ್ಕೊಂಬ ಅಂತೆ, ನೀನು ಏನು ಮಾಡ್ಕೊಂಬಂದ್ಯೋ? ಅದು ಮಾವ ನೀವೇ ತಾನೇ ಅವ್ರನ್ನ ಊರು ಬಿಟ್ಟು ಓಡಿಸು ಅಂತ ಹೇಳಿದೆ, ಮೋಸ್ನಿ ಮದುವೆ ಮುರಿ ಅಂತ ಹೇಳಿದ್ನ. ಅಲ್ಲಯ್ಯ, ಮೋಸ್ನಿ ಮದುವೆ ಮುರಿಯೋದ್ರಿಂದ ನಮಗೇನಯ್ಯ ಲಾಭ? ಅವ್ರ ಕಡೆಯಿಂದ ನಮ್ಗಿದ್ದಿದ್ದ ಪ್ರಾಬ್ಲಮ್ ಏನು? ಅವಳ ಮದುವೆಗೆ ನಾನು ತಂದೆಯಾಗಿ ಹೋಗಿ ನಿಂತ್ಕೊಳಕ್ಕಾಗಲ್ಲ ಅನ್ನೋದೊಂದೇ ತಾನೇ. ಅದು ಯಾರೋ ಗಂಡಿನ ಕಡೆಯವರು ಅದಕ್ಕೂ ಒಪ್ಕೊಂಡಿದ್ದಾರೆ ಅಂದಮೇಲೆ ಮೋಸ್ನಿ ಮದುವೆ ನನಗೆ ಟೆನ್ಷನ್ ಫ್ರೀ ಆಗಿ ಮುಗ್ದೋಗಿರೋದು. ಆಮೇಲೆ ಅವಳ ಕಡೆಯಿಂದ ಯಾವ ಪ್ರಾಬ್ಲಮ್ಮು ನನಗೆ ಇರ್ತಿರ್ಲಿಲ್ಲ. ಅಯ್ಯೋ, ಮಂಜುಗಡ್ಡೆ ಹಂಗೆ ಕರ್ಗೋಗ್ತಿದ್ ಪ್ರಾಬ್ಲಮ್ನ ಬೆಟ್ಟದಂಗೆ ಮಾಡ್ಕೂತಿದ್ಯಲ್ಲೋ. ಏನೇನೇನೇನೋ ಮೋಸ್ನಿಗೂ ನಿನಗೂ ಸಂಬಂಧ ಇದೆಯಾ? ಅವಳು ಹೊಟ್ಟೆಯಲ್ಲಿ ನಿನ್ನ ಮಗು ಬೆಳೀತಿದೆ ಅಂತ ರಿಪೋರ್ಟ್ ಬರ್ಸ್ಕೊಂಡ್ ಬಂದಿದ್ಯಾ? ಏಯ್, ಅದು ಯಾವನೋ ನಿನ್ನಂತ ಬುದ್ಧಿವಂತ ಹಗ್ಗನು ಕೊಟ್ಟು ಕೈ ಕಟ್ಟಿಸ್ಕೊಂಡ್ ಬಂದಂತೆ. ಏಯ್, ಯಾವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಕೊಟ್ಟಿದ್ದು? ನೀ ತಲೆಯಲ್ಲಿ ಮೆದ್ಲಿದ್ಯಾ, ಜೇಡಿ ಮಂಡಿದ್ಯಾ? ಡೂಪ್ಲಿಕೇಟ್ ರಿಪೋರ್ಟ್ ಹಿಡ್ಕೊಂಡು ಏನೋ ಕಿತ್ತು ಬಿಡೋ ತರ ಹೋಗಿದ್ಯಾ. ಆಯ್ತು, ಹೋಗ್ಲಿ. ಕೆಲಸ ಮುಗಿದ ಮೇಲೆ ಆ ರಿಪೋರ್ಟ್ ವಾಪಸ್ ತರಬೇಕು ಅನ್ನೋದು ಗೊತ್ತಾಗ್ಲಿಲ್ವಾ? ಅದೇ ರಿಪೋರ್ಟ್ನ ಹಿಡ್ಕೊಂಡ್ಬಂದು ಆ ಶ್ರಾವಣಿ ದೊಡ್ಡ ಹೀರೋ ಈ ತರ ಹೇಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ನನ್ನ ಬಾಯಿ ಮುಚ್ಚಿಸ್ಕೊಂಡು ನೋಡ್ದ್ಯಾ? ಹೋಗ್ಲಿ, ಮನೆಯವರು ಯಾರಾದ್ರೂ ಅವಳಿಗೆ ಎದುರು ಉತ್ತರ ಕೊಡಕ್ಕಾಯ್ತಾ? 5 ನಿಮಿಷದ ಹಿಂದೆ ನಿಶ್ಚಿತಾರ್ಥದ ಫಂಕ್ಷನ್ ಇಂದ ಓಡೋಗಿದ್ ಹೆಣ್ಣು ಅಂತ ಅಪವಾದ ಹೊತ್ಕೊಂಡಿದ್ದವಳು ಏಕದಮ್ ಏಕಾಏಕಿ ಹೆಂಗ್ ಹೀರೋಯಿನ್ ಆಗ್ಬಿಟ್ಟು ನೋಡ್ತೀಯ. ಆಗ್ಲೇಬೇಕು. ತಪ್ಪೇನು? ಅವಳು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಬಿಟ್ಟು ಅಷ್ಟೊಂದು ಸಾಕ್ಷಿ ಸಮೇತ ಅವಳು ತಪ್ಪೇನು ಇಲ್ಲ ಅಂತ ಪ್ರೂವ್ ಮಾಡಿದ್ಮೇಲೂ ಅವಳ ಮೇಲೆ ತಪ್ಪಿದೆ ಅಂತ ಯಾವ ಬಾಯಲ್ಲಿ ಹೇಳಿ? ಆಗಲ್ಲ. ಶಿ ಈಸ್ ಇನ್ನೋಸೆಂಟ್, ಶಿ ಈಸ್ ಜೆನ್ಯೂನ್ ಆಲ್ಸೋ. ಹ್ಯಾಟ್ಸ್ ಆಫ್. ಅಲ್ಲಯ್ಯ ಜಯದೇವ, ಸಮಯಕ್ಕೆ ಸರಿಯಾಗಿ ಹೋಗಿ ಹಾಸ್ಪಿಟ್ಲಲ್ಲಿ ಮೋಸ್ಟ್ಲಿ ಪ್ರಾಣ ಉಳಿಸೋದಲ್ಲದೆ ನನ್ನ ಮಾನ ಮರ್ಯಾದೆ ಮಂತ್ರಿ ಪದವಿನ ಉಳಿಸಿದಾಳೆ. ಜೊತೆಗೆ ನೀನ್ ಜೈಲಲ್ಲಿ ಮುದ್ದೆ ಮುರಿಯೋದನ್ನು ತಪ್ಪಿಸಿದಾಳೆ. ಶ್ರಾವಣಿ ಋಣದಲ್ಲಿ ಬಿಟ್ಬಿಟ್ನಯ್ಯ. ಇನ್ಮೇಲೆ ಅವಳು ಮುಂದೆ ತಲೆ ಎತ್ಕೊಂಡು ಹೇಗಯ್ಯ ಓಡಾಡೋದು? ಒಂದ್ ಕಡೆ ಶ್ರಾವಣಿ ನನಗೆ ಅವಮಾನ ಮಾಡಿದ್ಲು ಅಂತ ದುಃಖ ಪಡ್ಲು, ಅಥವಾ ನಾನು ಬಚಾವ್ ಮಾಡಿದ್ಲು ಅಂತ ಸಂತೋಷ ಪಡ್ಲು. ಹುಚ್ಚಿಡಿತಾ ಇದೆ ನನಗೆ, ಹುಚ್ಚು. ಎಲ್ಲ ನಿನ್ನಿಂದಾನೆ. ಹೇ, ಎಂತ ಕೆಲಸ ಮಾಡಿ ಬಂದಿದ್ಯೋ? ಪೊಲೀಸ್ ಇನ್ಸ್ಪೆಕ್ಟ್ರು ಪೊಲೀಸ್ ಬ್ರೈನ್ ಉಪಯೋಗಿಸಿ ಕೆಲಸ ಮುಗಿಸ್ಕೊಂಡ್ ಬರ್ತೀಯ ಅಂತ ಕೆಲಸ ವಹಿಸಿದ್ರೆ ಕ್ರಿಮಿನಲ್ಗಳ ತರ ಆಪರೇಟ್ ಮಾಡಿ ಬಂದಿದ್ಯಲ್ಲೋ. ಹೇ, ಅದೇ ಶ್ರಾವಣಿ ನೋಡು, ಪೊಲೀಸ್ ತರ ಬ್ರೈನ್ ನ ಯೂಸ್ ಮಾಡಿ ನಿನ್ನ ಕ್ರಿಮಿನಲ್ ಅಂತ ಪ್ರೂವ್ ಮಾಡ್ಬಿಟ್ಲಲ್ಲೋ. ನಾನೇನೋ ನಿರೀಕ್ಷೆ ಇಟ್ಕೊಂಡು ಮಾಡಿದೆ ಮಾವ. ಆದರೆ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಗೋಯ್ತು ಅಂತಾರಲ್ಲ, ಹಾಗಾಗೋಯ್ತು. ಓ, ಹೀಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅಂದ್ಕೋಬೇಕಯ್ಯ, ಸಾಧಕರಾಗಬೇಕಾದ್ರೆ ಅದೆಲ್ಲ ಅಂದ್ಕೋಬೇಕು. ಒಂದು ಕೆಲಸ ಮಾಡೋಕ್ ಮುಂಚೆ ಅದ್ರ ಸಾಧಕ ಬಾಧಕಗಳು ಏನು ಅಂತ ಲೆಕ್ಕಾಚಾರ ಹಾಕೋದನ್ನ ರೂಢಿಸ್ಕೊಳ್ಳೋ ಚತುರತೆ ಮೂಡಬೇಕು. ಮಾವ, ಈಗ ನಾನೇನ್ ಮಾಡಲಿ? ಅಯ್ಯ ಸ್ವಾಮಿ ದೇವ್ರೆ, ನೀನೇನು ಮಾಡ್ಬೇಡಪ್ಪ, ಬಿಟ್ಟುಬಿಡು. ಆ ಮೋಸ್ನಿ ವಿಷಯನ ಇಲ್ಲಿಗೆ ಬಿಟ್ಬಿಡು. ಅಯ್ಯೋ, ಒಂದು ಮಾಡ್ಕೊಂಬ ಅಂತ ಹೇಳಿ ಕಳಿಸಿದ್ರೆ 9 ಮಾಡ್ಕೊಂಬರ್ತೀಯ, ಕೊನೆಗೆ ಅದು ನನ್ನ ಕುತ್ತಿಗೆಗೆ ಬರುತ್ತೆ. ಬೇಡ ತಂದೆ, ಬಿಟ್ಬಿಡು. ಅಲ್ಲ ಮಾವ, ನನ್ಗೆ ಇನ್ನೊಂದು ಅವಕಾಶ ಸಾಕಪ್ಪ. ಇದುವರೆಗೂ ನೀನು ನನಗೆ ಮಾಡಿರೋ ಉಪಕಾರ ಸಾಕು ತಂದೆ, ಇನ್ನೇನು ಮಾಡಬೇಡ. ನೋಡು, ನಾನು ಮಾಡಿರೋ ತಪ್ಪನ ನಾನೇ ಸರಿಪಡಿಸ್ಕೊಂತೀನಿ. ಒಳಗೋಗು, ಕಾವೇರಿ ನಮ್ಮವ್ರು ಏನಾದ್ರು ಬಿಸಿ ಬಿಸಿಯಾಗಿ ಮಾಡಿರ್ತಾರೆ. ಹೋಗಪ್ಪ, ಉಂಡು ಮನಕ್ಕೆ ಹೋಗು, ಹೋಗಪ್ಪ. ಶ್ರಾವಣಿ, ಶ್ರಾವಣಿ, ಹೋಗಿದ್ಯಮ್ಮ? ಕ್ಷಮೆ ಕೇಳಿದ್ಯಾ? ನಿಮ್ಮ ಅತ್ತೆ ಮನೆಯವ್ರು ಏನಂದ್ರು? ಮುಖ್ಯವಾಗಿ ಗೌಡ್ರು ಅವ್ರೇನ್ ಹೇಳಿದ್ರೆ ಹೇಳು. ಅವ್ರ ಮನಸ್ಸು ಕರಗ್ತಾ? ಅವ್ರು ನಿನ್ನ ಕ್ಷಮಿಸಿದ್ರ? ನೀನು ನಿಶ್ಚಿತಾರ್ಥದಿಂದ ಹೇಳ್ದೆ ಕೇಳ್ದೆ ಎದ್ದೋಗಿದ್ದಕ್ಕೆ ನಿನ್ನ ನಾಗಾರ್ಜುನ್ ಮದ್ವೆಗೆ ಏನು ತೊಂದರೆ ಇಲ್ಲ ಅಂತ ತಾನೆ? ಮದ್ವೆ ಪಾಡಿಗೆ ಮದ್ವೆ ನಡೆಯುತ್ತಂತ ತಾನೆ? ಶ್ರಾವಣಿ, ಮಾತಾಡೆ, ನನ್ನ ಪ್ರಶ್ನೆಗೆ ಉತ್ತರ ಹೇಳೆ. ರಾಶಿ ರಾಶಿ ಪ್ರಶ್ನೆಗಳನ್ನ ಒಟ್ಟಿಗೆ ಕೇಳ್ಬಿಟ್ಟು ಉತ್ತರ ಹೇಳು ಅಂದ್ರೆ
ಯಾವ ಪ್ರಶ್ನೆಗಂತ ಉತ್ತರ ಹೇಳಿವಾ? ಅದು ಆಯ್ತು, ಹೇಳ್ತೀನಿ. ನಿನ್ನ ಮೊದಲನೇ ಪ್ರಶ್ನೆಗೆ ಉತ್ತರ, ನಾನು ಕ್ಷಮೆ ಕೇಳಿಲ್ಲ. ಕಾವೇರಿ ಅಮ್ಮಂಗಾಗ್ಲಿ ಗೌಡ್ರಿಗಾಗ್ಲಿ ನಾನು ಕ್ಷಮೆ ಕೇಳಿಲ್ಲ. ಏನು ಕ್ಷಮೆ ಕೇಳಿಲ್ವಾ? ನಾನು ಯಾವ ತಪ್ಪಿಗೋಸ್ಕರ ಕ್ಷಮೆ ಕೇಳ್ಬೇಕಮ್ಮ? ನಾನೇನ್ ತಪ್ಪು ಮಾಡಿದೀನಿ ಅಂತ ಕ್ಷಮೆ ಕೇಳ್ಬೇಕು? ನೀನ್ ನಿಶ್ಚಿತಾರ್ಥದಿಂದ ಹೇಳ್ದೆ ಕೇಳ್ದೆ ಎದ್ದು ಹೋದಲ್ಲ, ಇದು ತಪ್ಪಲ್ವಾ? ಅದು ತಪ್ಪು ಅಂತ ಕಾವೇರಿ ಅಮ್ಮವ್ರಾಗ್ಲಿ ಮಾವನವ್ರಾಗ್ಲಿ ಆ ಮನವ್ರು ಯಾರು ಹೇಳಿಲ್ವಲ್ಲಮ್ಮ. ನೀನ್ ನಿಶ್ಚಿತಾರ್ಥದಿಂದ ಹೇಳ್ದೆ ಕೇಳ್ದೆ ಹೋಗಿದ್ ತಪ್ಪು ಅಂತ ಮನೆಯವ್ರು ಯಾರು ಹೇಳಿಲ್ವಾ? ಇದೇ ವಿಷಯಕ್ಕೆ ಗೌಡ್ರು ಆಕಾಶ ಭೂಮಿನೇ ಒಂದ್ ಮಾಡ್ಬಿಟ್ರು. ನಾನ್ ಮಕ್ಕಳು ಸಾಕಿದ ರೀತಿನೇ ಸರಿ ಇಲ್ಲ ಅಂತ ಹೇಳಿದ್ರಲ್ಲೇ. ಹಾ, ಆ ವಿಷಯದ ಬಗ್ಗೆನೂ ಮಾತಾಡ್ದೆ, ಆದ್ರೆ ಅದನ್ನ ದೊಡ್ಡದು ಮಾಡ್ಲಿಲ್ಲ. ನಾನ್ ಮನ್ಸು ಮಾಡಿದಿದ್ರೆ ಆ ಗೌಡ್ರು ಬಳಸಿದ ಶಬ್ದಕ್ಕೆ ನಿನ್ನ ಹತ್ರ ಬಂದು ಕ್ಷಮೆ ಕೇಳೋ ಹಾಗೆ ಮಾಡ್ತಿದ್ದೆ. ದೊಡ್ಡ ಮನುಷ್ಯರು ದೊಡ್ಡ ಪದವಿಲಿರೋರು ನಮ್ಮನ್ನ ಕ್ಷಮೆ ಕೇಳ್ತಾರೆ ಅಂದ್ರೆ ನಮಗದನ್ನ ಕೇಳಿಸ್ಕೊಳ್ಳೋಕೆ ಹಿಂಸೆ ಆಗತ್ತೆ. ಹೋದ್ರೆ ಹೋಗ್ಲಿ ಅಂತ ಬಿಟ್ಟು ಬಂದೆ. ಒಂದಷ್ಟು ಮಟ್ಟಿಗೆ ಅವ್ರ ಮುಖದ ಮೇಲೆ ನೀರಿಳಿಸ್ ಬಂದಿದ್ದೀನಿ. ಮುಗಿತಾ? ಅವ್ರ ಸಂಬಂಧಕ್ಕೆ ಸಂಪೂರ್ಣ ಎಳ್ಳು ನೀರು ಬಿಟ್ಟು ಬಂದ್ಯಾ? ಅಯ್ಯೋ ಪಾಪಿ, ಸಮಾಧಾನ ಮಾಡಬಾರೆ ಅಂತ ಕಳ್ಸಿದ್ರೆ ಸಂಬಂಧನ ಮುರ್ಕೊಂಡ್ ಬಂದಿದ್ಯಲ್ಲೇ. ಅವ್ರ ಜೊತೆ ಜಗಳ ಆಡ್ದೇನೆ? ಇಲ್ಲಮ್ಮ, ನಾನು ಯಾವ ಜಗಳನೂ ಮಾಡಿಲ್ಲ. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಟ್ಬಿಟ್ಟು ಬಂದೆ. ನೀನ್ ಯಾವ ತಪ್ಪು ಮಾಡ್ಲಿಲ್ವಾ? 100 ಜನ ಸೇರಿ ಸಮಾರಂಭ ಇನ್ನೂ ನಡೀತಾ ಇತ್ತು. ದೊಡ್ಡೋಳು ಅಂತ ನಾನಿದ್ದೆ, ನಿಮ್ಮ ಅತ್ತೆ ಇದ್ರು, ಮಾವ ಇದ್ರು. ಅವ್ರು ಯಾರಿಗೂ ಒಂದ್ ಮಾತು ಹೇಳ್ದೆ ಹಾಗೆ ಹೋದಲ್ಲೇ. ಬಂದವ್ರ ಎದುರಿಗೆಲ್ಲ ನಿಮ್ಮ ಮಾವನ ಮಾನ ಕಳ್ದಲ್ಲ. ಇಲ್ಲಮ್ಮ, ನಾನು ಫಂಕ್ಷನ್ ಮಧ್ಯೆ ಎದ್ದೋಗಿದ್ದು ಅವ್ರ ಮಾನ ಕಳಿಯೋದಿಕ್ಕಲ್ಲ, ಅವ್ರ ಮಾನ ಉಳಿಸೋದಿಕ್ಕೆ. ಏನ್ ಹೇಳ್ತಿದ್ಯಾ ನೀನು? ಅಮ್ಮ, ಅಲ್ಲಿ ನಿಜಕ್ಕೂ ಏನ್ ನಡೀತು ಅಂದ್ರೆ ಸ್ವಲ್ಪ ಬೋಲ್ಡ್ ಕ್ಯಾರೆಕ್ಟರ್, ಹಾಗಾಗಿ ನಮ್ಮಿಬ್ಬರ ಮಧ್ಯೆ ದೇಹ ಸಂಬಂಧನೂ ಇತ್ತು. ನಾನು ಯಾವ ತಪ್ಪು ಮಾಡಿಲ್ಲ ಅಂತ ಕ್ಲಾರಿಫೈ ಮಾಡಿಕೊಟ್ಟು ಮಾಡದಿರೋ ತಪ್ಪಿಗೆ ಈ ಶ್ರಾವಣಿ ಕ್ಷಮೆ ಕೇಳೋದಿಲ್ಲ ಅಂತ ಹೇಳಿ ಹೋಗಕ್ಕೆ ಬಂದಿದ್ದೀನಿ. ಮೌಸುಮಿಗೂ ಇವ್ರಿಗೂ ಕಳು ಸಂಬಂಧ ಇದೆ. ಮೌಸುಮಿ ಪ್ರೆಗ್ನೆಂಟ್ ಆಗಿದ್ದಾಳೆ. ಇವ್ರ ಮಗು ಮೌಸುಮಿ ಹೊಟ್ಟೆಲಿ ಬೆಳೀತಿದೆ. ಅದಕ್ಕೆ ಪ್ರೂಫು ಡಾಕ್ಟರ್ ಕೊಟ್ಟಿರೋ ಈ ರಿಪೋರ್ಟ್ ಅಂತ ಆ ಹುಡುಗನ ಅಪ್ಪ ಅಮ್ಮನ ಹತ್ರ ರಿಪೋರ್ಟ್ ಮಾಡಿದ್ದಾರೆ. ಈಗ ಹೇಳಮ್ಮ, ನಾನು ಕ್ಷಮೆ ಕೇಳಬೇಕಿತ್ತ? ನಾನು ಯಾವ ತಪ್ಪಿಗೋಸ್ಕರ ಅವ್ರನ್ನ ಕ್ಷಮೆ ಕೇಳಬೇಕಿತ್ತು? ಮಾಡ್ದಿರೋ ತಪ್ಪಿಗೆ ಕ್ಷಮೆ ಕೇಳೋದಿದೆಯಲ್ಲ, ಅದು ದೊಡ್ಡ ತಪ್ಪು. ನಾನು ಆ ತಪ್ಪನ್ನ ಯಾವತ್ತೂ ಮಾಡಲ್ಲ. ಮತ್ತೆ ಹೇಳ್ತೀನಿ, ನಾನು ತಪ್ಪು ಮಾಡಿದ್ದೀನಿ ಅಂದರೆ ಕ್ಷಮೆ ಕೇಳೋದಷ್ಟೇ ಅಲ್ಲ, ನಾನು ತಲೆ ಕತ್ತರಿಸಿ ನಿನ್ನ ಕಾಲು ಕೆಳಗಡೆ ಇಟ್ಬಿಡ್ತೀನಿ. ತಪ್ಪು ಮಾಡಿದೆ ಈ ಶ್ರಾವಣಿ ಯಾರಿಗೂ ತಲೆ ಬಾಗೋದಿಲ್ಲ. ಸತ್ಯವಂತರನ್ನ ಆ ದೇವರು ಪರೀಕ್ಷೆ ಮಾಡ್ತಾನೆ ನಿಜ, ಆದರೆ ಆ ದೇವರು ಸತ್ಯವಂತರನ್ನ ಡಿಸ್ಟಿಂಕ್ಷನಲ್ಲಿ ಪಾಸ್ ಮಾಡಿ ಪರೀಕ್ಷೆ ಮಾಡಿದವ್ರ ಬಾಯಿನ ಮುಚ್ಚಿಸ್ತಾನೆ. ಸತ್ಯವಂತರ ಹೆಸರನ್ನ ಶಾಶ್ವತವಾಗಿ ಚರಿತ್ರೆಯಲ್ಲಿ ಬರೆದಿರ್ತಾನೆ. ಅಮ್ಮ,
ನೀನು ನನ್ನ ಮದುವೆ ವಿಷಯದ ಬಗ್ಗೆ ಯಾವ ಟೆನ್ಷನ್ನು ತಗೋಬೇಡ. ಕಾವೇರಿ ಅಮ್ಮವರು ಎಲ್ಲ ತಯಾರಿನೂ ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ.